ಚೇರ್ಮನ್ ಎಸ್ ಯಲ್ಲಪ್ಪನವರ ಜ್ಞಾಪಕಾರ್ಥವಾಗಿ ಅನ್ನದಾನ ಕಾರ್ಯಕ್ರಮ ದರ್ಗಾ ಜೋಗಹಳ್ಳಿ ಅಭಿವೃದ್ಧಿ ಕುರಿತು ಅಂಕಣ ಲೋಕಾರ್ಪಣೆ. ದರ್ಗಾ ಜೋಗಹಳ್ಳಿ ಗ್ರಾಮದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಚೇರ್ಮನ್ ಎಸ್ ಯಲ್ಲಪ್ಪ ಅವರನ್ನ ಕುರಿತು ಹಾಗೂ ಕೆರೆಕಲ್ಲು ಜೋಗಹಳ್ಳಿ ದರ್ಗಾ ಜೋಗಹಳ್ಳಿಯಾಗಿ ರೂಪುಗೊಂಡ ಬಗ್ಗೆ ಮತ್ತು ಗ್ರಾಮ ದೇವತೆ ಮುತ್ಯಾಲಮ್ಮ ದೇವಿ ದೇವಾಲಯದ ಅಭಿವೃದ್ಧಿ ಕುರಿತಂತೆ ಸಮಗ್ರ ಮಾಹಿತಿ ಒಳಗೊಂಡ ಅಂಕಣ ಬಿಡುಗಡೆ ಕಾರ್ಯಕ್ರಮವನ್ನು ಚೇರ್ಮನ್ ಎಸ್ ಯಲ್ಲಪ್ಪನವರ ಕುಟುಂಬಸ್ಥರು ಮತ್ತು ಅಭಿಮಾನಿಗಳು ಹಾಗೂ ಗ್ರಾಮದ ಪ್ರಮುಖರಿಂದ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ ಯಲ್ಲಪ್ಪನವರ ಪುತ್ರ ಜೆವೈ ಮಲ್ಲಪ್ಪ ಮಾತನಾಡಿ, ಕೇವಲ ಹಳ್ಳಗುಡ್ಡ ಬಂಡೆಗಳಿಂದ ಕೂಡಿದ್ದ ಕೆರೆ ಕಲ್ಲು ಜೋಗಹಳ್ಳಿಯು ಇಂದು ನಗರಕ್ಕೆ ಸೆಡ್ಡು ಹೊಡೆಯುವ ರೀತಿ ನಿರ್ಮಾಣವಾಗಿದೆ. ಗ್ರಾಮದ ಅಭಿವೃದ್ಧಿಯಲ್ಲಿ ನಮ್ಮ ತಂದೆಯವರು ಪ್ರಮುಖ ಪಾತ್ರ ವಹಿಸಿದ್ದರು ಎಂಬುದು ಹೆಮ್ಮೆಯ ವಿಷಯ. ಇದನ್ನ ಪ್ರತ್ಯಕ್ಷ ಕಂಡಿರುವ ಸ್ಥಳೀಯ ಹಿರಿಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಸಂತಸವಾಗುತ್ತದೆ ಎಂದರು. ಚೇರ್ಮನ್ ಎಸ್ ಯಲ್ಲಪ್ಪನವರಿಂದ ಸಹಾಯ ಪಡೆದ ಗ್ರಾಮಸ್ಥರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ನಿರಂತರ ಅನ್ನದಾಸೋಹ ಸಮಿತಿಯ ಸಹಕಾರದೊಂದಿಗೆ ನಿರಾಶ್ರಿತ ಕಡು ಬಡವರಿಗೆ, ವಯೋವೃದ್ಧರಿಗೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಅನ್ನದಾನ ಹಾಗೂ ವಯೋವೃದ್ಧರಿಗೆ ಹೊದಿಕೆ ವಿತರಣೆ, ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಬಟ್ಟೆ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ನರಸಿಂಹಮೂರ್ತಿ, ಸ್ಥಳೀಯ ಪ್ರಮುಖರಾದ ಸುಬ್ರಹ್ಮಣಿ, ಅನ್ನಪೂರ್ಣಮ್ಮ, ಗುರುಪ್ರಸಾದ್, ಅನ್ನದಾಸೋಹಿ ಮಲ್ಲೇಶ್, ಪತ್ರಕರ್ತರಾದ ಜೆ ಮುನಿರಾಜು, ಕನ್ನಡ ಜಾಗೃತಿ ವೇದಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಾಗರಾಜು, ನಮ್ಮ ಕರ್ನಾಟಕ ಜನಸೈನ್ಯ ಬೆಂಗಳೂರು ಗ್ರಾಮಾಂತರ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಸಿಂಗಂ ಸುರೇಶ್, ಯೋಗ ಕೃಷ್ಣಪ್ಪ, ಮಹಿಳಾ ಸಮಾಜದ ಗಜಾಂಜಿ ಕವಿತಾ, ಅಶ್ವತ್ಥಪ್ಪ ಸೇರಿದಂತೆ ಹಲವರು ಇದ್ದರು. ನಾವು ನಮ್ಮಪ್ಪ ಯಜಮಾನ ಎಸ್ ಯಲ್ಲಪ್ಪನವರ ಜ್ಞಾಪಕಾರ್ಥವಾಗಿ ಅವರು ಹಿಂದೆ ಮಾಡಿರೋದು ಸೇವೆ, ಕೆರೆಕಲ್ ಜೋಗಳ್ಳಿ, ದರ್ಗಾ ಜೋಗಳ್ಳಿ ಯಾವ ತರ ಮಾಡಿರೋ ಅವರು ಅವ್ರ ತಂದೆಯವ್ರ ಕಾಲದಿಂದ ಅವರು ಮುತ್ತಾಲಮ್ಮ ದೇವಿಗೆ ಜಾತ್ರೆ ಯಾವ ತರ ನಡ್ಕೊಂಡ್ ಬಂದಿದ್ರು, ಅವ್ರು ಏನ್ ಮಾಡಿದ್ರೆ ಊರಿಗೆ ಮುತ್ತಾಲಮ್ಮನ ದೇವಿ ವಿಶೇಷತೆ ಏನಿತ್ತು ಅಂತ ಎಲ್ಲಾ ಹಿರಿಯರ ಮುಖಾಂತರ ಮಾಹಿತಿ ಸಂಗ್ರಹಿಸಿ ಆ ದರ್ಗಾ ಜೋಗಳ್ಳಿ ಹಿಂದೆ ಯಾವ ತರ ಇತ್ತು, ಈಗ ಯಾವ ತರ ಅಭಿವೃದ್ಧಿ ಆಗಿದೆ ಅಂತೇಳಿ ನಮ್ಮ ನಮ್ಮ ತಂದೆಯವರಾದ ಯಲ್ಲಪ್ಪನ ಜ್ಞಾಪಕಾರ್ಥ ನಾವು ಅವ್ರು ಮಾಡಿರೋಂತ ಯೋಜನೆಗಳನ್ನ ನಾವು ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ನಾವು ಅನ್ನದಾಸೋಹ ಕಾರ್ಯಕ್ರಮ ಮಲ್ಲೇಶ್ ನಿರಂತರವಾಗಿ ಅವ್ರು ಏನ್ ನಡೆಸ್ತಾವ್ರೆ ಆ 2308ನೇ ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಜನಗಳಿಗೂ ವಿಷಯ ತಿಳಿಲಿ, ಮುಂದೆ ಏನ್ ಮಾಡವ್ರೆ ಅದ್ರ ಬಗ್ಗೆ ಈಗಿನ ಪೀಳಿಗೆಗೆ ಏನ್ ಗೊತ್ತಿಲ್ಲ. ಕೆಲವಿಚಾಳಗ ಅವರು 60 ವರ್ಷದಿಂದ ಹಿಂದಿಂದ ಮಾಡ್ಕೊಂಡ್ ಬಂದಿರೋ ಸೇವೆ, ಅವರು ಸುಮಾರು 65ನೇ ಇಸ್ವಿಯಾಗ ಅವರು ರಾಜಕೀಯ ಕಾಲಾರ್ಪಣೆ ಮಾಡಿ ಅವತ್ತಿಂದನೂ ಅವರು ಇದುವರೆಗೂ ಕೆಲಸ ಮಾಡ್ಕೊಂಡ್ ಬಂದವ್ರೆ. ಅವ್ರ ಆಶೀರ್ವಾದದಿಂದ ನಾವು 65ನೇ ಇಸ್ವಿ ತದನಂತರ ನಮ್ಮ ಶ್ರೀಮತಿ ಅವರು ಮಂಡಲ್ ಪಂಚಾಯತಿ ಗೆಲ್ಸಿರೋ ಜನ, ನನ್ನ ಗ್ರಾಮ ಪಂಚಾಯತಿ ಗೆಲ್ಸಿರೋ ಅಧ್ಯಕ್ಷನೂ ಮಾಡವ್ರೆ. ಇದುವರೆಗೂ ನಮ್ಮ ಕುಟುಂಬದವ್ರನ್ನ ಕನಿಷ್ಠ ಯಾರಾದ್ರೂ ಒಬ್ರು ಇದುವರೆಗೂ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇದು ನಮ್ದು ವೈಯಕ್ತಿಕ ಏನಿಲ್ಲ, ನಮ್ಮ ತಂದೆಯವ್ರು ಮಾಡಿರೋಂತ ಸೇವೆ ಇವತ್ತು ಜನ ನೆನ್ಸ್ಕೊಂಡು ಇದ್ ಮಾಡ್ತಾವ್ರೆ. ಇಷ್ಟೆಲ್ಲ ನೆನ್ಸ್ಕೊಂಡು ಇದ್ ಮಾಡ್ತಾವ್ರೆ, ಆ ಊರಿ ಎಷ್ಟು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡವ್ರೆ ಅಂತ ಹೇಳಿ ಅವ್ರ ಜ್ಞಾಪಕಾರ್ಥವಾಗಿ ನಾವು ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಬಡವರಿಗೆ ಏನೋ ಒಂದು ಇದ್ ಮಾಡಿರ್ತಕ್ಕಂತ ಸೇವೆಗಳನ್ನ ಹೇಳ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಸೋಮವಾರದ ಕೆಲಸ ಅಂತ ಅಂದ್ರೆ ಈಗೇನ ಪಂಚಾಯತಿ ಒಳಗ ಯಾರೋ ಒಬ್ಬ ಅಧಿಕಾರಿಗಳು ಇನ್ನೊಂದು ಮತ್ತೊಂದು ಗ್ರಾಂಟ್ಗಳು ಎಲ್ಲ ಬರ್ತವೆ. ಹಿಂದೆ ಗ್ರೂಪ್ ಪಂಚಾಯತಿ ಇದ್ದಾಗ ಏನಾಗಿದೆ ಅಂದ್ರೆ ಹಳ್ಳಿ ಒಳಗ ಅವಾಗ ಜನಗಳಿಗೆ ಜೀವನ ಮಾಡಿ ವ್ಯವಸಾಯ ಕಟ್ಟೋದೇ ಇದಿತ್ತು. ಹಳ್ಳಿಗಳವ್ರು ಏನಾಗಿದೆ ಅಂದ್ರೆ ದೂರದಿಂದ ಹಳ್ಳಿ ಒಳಗ ಹಾಲು ಮೊಸರು ಎತ್ತಿನ ಗಾಡಿ ಹೊಡೆಯಂತ ಸಂದರ್ಭದೊಳಗ ಇದು ಇಲ್ಲದ್ರೆ ಹಳ್ಳಿಗಳವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಎಲ್ಲಾರು ಬಂದು ಬರ್ರಿ, ನಾವು ಎಲ್ಲ ಓಡಾಡ್ಬೇಕು, ನಾವು ಬರ್ಬೇಕು, ಎತ್ತಿನ ಬಂಡಿ ಹೊಡ್ಕೊಂಡು ಹೋಗ್ಬೇಕು, ನೀವು ಬರ್ಬೇಕು, ಬರ್ರಿ, ಎಲ್ಲಾರು ಜೊತೆಗೂಡಿ ಕೆಲಸ ಮಾಡೋಣ ಅಂತ ಮನೆ ಹೊಲ್ಸಿ ಅವ್ರಿಗೆ ನಾಗಸಂದ್ರದವರು, ದರ್ಗಾ ಜೋಗಳ್ಳಿ ಎಲ್ಲ ಹಿರಿಯರೆಲ್ಲ ಸೇರಿ ಈ ಪ್ರತಿಯೊಬ್ಬ ಮನೆಗೊಬ್ಬ ಕೆಲಸಗಾರರಂತ ಬರ್ಲೇಬೇಕು ಅಂತ ಮಾಡಿ ಅವ್ರು ನನ್ನ ಮನೆ ಹೊಲ್ಸಿ ಕೆಲಸ ಮಾಡ್ಯವ್ರೆ. ಇದು ಹೆಮ್ಮೆಯ ಕೆಲಸ. ಇವತ್ತೇನು ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಯಾವ್ದೋ ಸರ್ಕಾರ ಗ್ರಾಂಟ್ ಬರ್ತದೆ, ಇನ್ನೊಂದು ಬರ್ತದೆ, ಅದೇನು ಲೆಕ್ಕ ಏನಿಲ್ಲ. ಹಿಂದೆ ಪೂರ್ವ ಕಾಲದಾಗ ಏನ್ ಮಾಡ್ಯವ್ರಲ್ಲ ಅವ್ರು ಕಟ್ಟಿಕೊಟ್ಟ ಬದುಕು ಅದೇ ಹೆಮ್ಮೆ ಅಂತ ಹೇಳ್ಬೇಕಾ ನಮಗೆ ಸಂತೋಷ ಆಗ್ತದೆ. ಇವತ್ತಿನ ದಿವಸ ನಮ್ಮ ದರ್ಗಾ ಜೋಗಳ್ಳಿಯಲ್ಲಿ 2308ನೇ ದಿವಸದ ಅನ್ನದಾಸೋಹ ಕಾರ್ಯಕ್ರಮವನ್ನ ನಮ್ಮ
ದರ್ಗಾ ಜೋಗಳ್ಳಿಯ ಹಿರಿಯರಾದಂತ ಚೇರ್ಮನ್ ಎ ಯಲ್ಲಪ್ಪನವರ ಸುಪುತ್ರರಾದಂತ ಮಲ್ಲಪ್ಪನವರು ಅವರ ತಂದೆಯವರ ಹುಟ್ಟುಹಬ್ಬದ ಜ್ಞಾಪಕಾರ್ಥಕವಾಗಿ ಇವತ್ತಿನ ದಿವಸ ಅನ್ನದಾಸವನ್ನು ಮಾಡುವ ಮುಖಾಂತರ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ನಿಮಗೆ ಈಗಾಗಲೇ ಗೊತ್ತಿದೆ, ಚೇರ್ಮನ್ ಯಲ್ಲಪ್ಪನವರನ್ನು ನಾವು ನೋಡಿದಾಗ ಮಹಾನ್ ಸಾಮಾಜಿಕ ಚಿಂತಕರು. ಮತ್ತೆ ಒಂದು ಹಳ್ಳಿಯನ್ನ ಕಟ್ಟಬೇಕಾದ್ರೆ ಯಾವ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಬೇಕು. ತಮ್ಮ ಸ್ವಂತ ಖರ್ಚುಗಳಲ್ಲಿ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಹಳ್ಳಿ ಆಗಿರ್ಬೋದು, ಯಾವುದೇ ಒಂದು ನಗರ ಆಗಿರ್ಬೋದು, ಆಗಿನ ಕಾಲಘಟ್ಟದಲ್ಲಿ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಹಲವಾರು ಮಹನೀಯರನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ನೀವು ಉದಾಹರಣೆಗೆ ಹೇಳುವುದಾದ್ರೆ ನಮ್ಮ ಲೋಕಸೇವಾ ನಿರತ ಕೊಂಗಾಡಿಯಪ್ಪನವರಾಗಿರ್ಬೋದು, ಮತ್ತೆ ಕಲ್ಬಾವಿ ಸುಬ್ರಾಯಪ್ಪನವರಾಗಿರ್ಬೋದು, ಮತ್ತೆ ನಮ್ಮ ಆನಂದಪ್ಪನವರಾಗಿರ್ಬೋದು, ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಚೇರ್ಮನ್ ಯಲ್ಲಪ್ಪನವರು ನಮ್ಮ ದರ್ಗಾ ಜೋಗಳ್ಳಿಯನ್ನು ಕಟ್ಟಬೇಕಾದ್ರೆ ಹಲವಾರು ತುಂಬಾ ಶ್ರಮವನ್ನು ವಹಿಸಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಯಾಕಂದ್ರೆ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ್ರು ಸಹ ಸಮಾಜಕ್ಕೆ ಕೊಡುಗೆಯಾಗಿ ಅವರ ಜಮೀನಿನಲ್ಲಿ ಕೆಲಸಗಳನ್ನ ಕೊಡುವ ಮುಖಾಂತರ ಮತ್ತೆ ಶಾಲೆಗೆ ಒತ್ತನ್ನು ಕೊಟ್ಟಿರೋದಾಗಿರ್ಬೋದು, ಮತ್ತೆ ರಸ್ತೆಗಳಿಗೆ ಒತ್ತನ್ನು ಕೊಟ್ಟಿರೋದಾಗಿರ್ಬೋದು, ಮತ್ತೆ ತಮ್ಮ ಒಂದು ದರ್ಗಾ ಜೋಗಳ್ಳಿ ಅಂತ ಒಂದು ಹಳ್ಳಿಯನ್ನ ಅವರು ಎಷ್ಟು ಶ್ರಮ ವಹಿಸಿ ಕಟ್ಟಿದ್ದಾರೆ ಅಂದ್ರೆ ಇವತ್ತಿನ ಈ ದರ್ಗಾ ಜೋಗಳ್ಳಿ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಅನ್ನದಾಸೋಹ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಅವರ ಸುಪುತ್ರರಾದಂತ ಯಲ್ಲಪ್ಪನವರು ಸಹ ಪಂಚಾಯಿತಿ ಅಧ್ಯಕ್ಷರಾಗಿದ್ರು ಸಹ ಅವರು ಸಹ ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ಈ ಒಂದು ಭಾಗದಲ್ಲಿ ಅನ್ನದಾಸವನ್ನು ಮಾಡುವ ಮುಖಾಂತರ ಅವರ ತಂದೆಯ ಜ್ಞಾಪಕಾರ್ಥಕವಾಗಿ ಇವತ್ತಿನ ದಿವಸ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ತಾಯಿ ಭುವನೇಶ್ವರಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೆ ಗ್ರಾಮ ದೇವತೆ, ನಮ್ಮ ದೊಡ್ಡಬಳ್ಳಾಪುರದ ಗ್ರಾಮ ದೇವತೆ ಆದಂತ ಶ್ರೀ ಮುತ್ಯಾಲಮ್ಮ ತಾಯಿ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಶುಭವನ್ನು ಕೋರ್ತೇವೆ. ಎಲ್ಲದಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರೆಡಿನಾ? ಮಾಡಿ ಹೇಳಿ. ಜಾಗ ಕೊಟ್ಟಿದ್ದು ಊರೊಳಗಿದ್ದು ನಾವು ಈಗ ದರ್ಗಾ ಜೋಗಳ್ಳಿ ಒಳಗೆ ಇದ್ವಿ. ಆದರೆ ನನಗೊಂದು ಹೆಚ್ಚು ಕಡಿಮೆ ಅಂತ ಇವಾಗ ಒಂದು 80-95 ವರ್ಷ ಇವಾಗ. ಆವತ್ತಿನಿಂದ ದರ್ಗಾ ಜೋಗಳ್ಳಿ ಒಳಗೆ ಇದ್ವಿ. ಈ ಸೈಟ್ಗಳು ಗೌರ್ಮೆಂಟ್ಗೆ ಆಗಿರಲಿ ಯಲ್ಲಪ್ಪಣ್ಣವರು ಎಲ್ಲರಿಗೂ ಕೊಟ್ಟರು ಬರೋರಿಗೆ. ಚೂರು ಹೇಳ್ರಿ ನೀವು. ಊರೊಳಗೆ ಇದ್ದಿದ್ದು ಒಂದು 20 ಮನೆಯೂ ಇರಲಿಲ್ಲ, ಕಲ್ಲು ದಾರಿ ಇತ್ತು. ಅವರು ಬಂದಮೇಲೆ ಇದು ಮೇನ್ ರೋಡ್ ಆಯಿತು, ಅಭಿವೃದ್ಧಿ ಆಯಿತು, ಊರು ಚೆನ್ನಾಗಾಯಿತು. ಊರು ಬದಲಾವಣೆ ಆಗಿ ಇವಾಗ ಚೆನ್ನಾಗಿ ಬೆಳವಣಿಗೆ ಆಗೈತೆ ಊರು. ಮೊದಲು ಹಳ್ಳ ಕೊಳ್ಳ ಇತ್ತು, ಇವಾಗ ನೋಡೋಕ್ಕೆ ಚೆನ್ನಾಗೆ ಇಂಪ್ರೂವ್ ಆಯಿತು ಊರು. ಇದಕ್ಕೆಲ್ಲ ಯಲ್ಲಪ್ಪಣ್ಣವರೇ ಕಾರಣ. ಅವರು ಗೆದ್ದಿದ್ರು ಬಡವ್ರಿಗೆಲ್ಲ. ನಮ್ ತಾತವ್ರ ಹೆಸರು ಹೇಳ್ಬೇಕಾದ್ರೆ ಅವ್ರು ಮಾಡಿರೋ ಕೆಲ್ಸನ ನಾವ್ ಎಷ್ಟು ಹೇಳ್ಕೊಂಡ್ರು ಸಾಲದು. ಒಂದ್ ದಿವಸ ಎಲ್ಲ ಆಗುತ್ತೆ. ರೋಡ್ ಆಗ್ಬೋದು, ಸ್ಕೂಲ್ ಆಗಿರ್ಬೋದು, ಬಡವ್ರ ಮನೆಗಳಾಗಿರ್ಬೋದು, ಸಾಕಷ್ಟು ಕೆಲ್ಸಗಳು ಮಾಡ್ಕೊಟ್ಟಿದ್ದಾರೆ. ಅವ್ರ ಹೆಸರು ನೆನ್ಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಎಲ್ಲಾರ್ಗು ನಾನ್ ಕೇಳ್ಕೊಂಡು ಮಾಡಿದಾರ್ರಿ. ನಮ್ಗೆ ಸಾಕಷ್ಟು ನಮ್ ಮನೆಗಳಿಗೆ ಈ ಕಡೆ ನಮ್ ಕ್ಯಾಸ್ಟ್ ಮನೆಗಳಿಗೆಲ್ಲ ಅವರೇ ನಿಂತು, ನಾವು ಅವಾಗ ಪುಟ್ಟ ಹುಡ್ಗಿ ಒಂದ್ 6-7 ವರ್ಷ ಹುಡ್ಗಿ ಇರ್ಬೋದು ಈ ಮನೆಗಳು ಕಟ್ಟದಂತ ಸಮಯದಲ್ಲಿ. ಅವರೇ ಮೇನ್ ನಮ್ ತಾತವ್ರು, ನಿಂಗಪ್ಪವ್ರು, ಗೌಡ್ರು ತಾತವ್ರು ನಿಂತ್ಕೊಂಡೇನೆ ಎಲ್ಲಾ ಐಟಮ್ಗಳು ಒಡ್ಸ್ಕೊಂಡು, ಮರಗಳಾಗ್ಬೋದು, ಹೆಂಚುಗಳಾಗ್ಬೋದು, ತರಾಯಿಗಳಾಗ್ಬೋದು, ಇದೇ ಕಟ್ಟೆ ಕುಂಟೆ ಒಳಗೆ ಇಟ್ಕೆಗಳು ಸ್ವಂತ ಕುಯ್ಸಿ ಆಳುಗಳ ಕೈನಲ್ಲಿ ನಮ್ಮ ಹೊಟ್ಟೆಯವ್ರು, ನಮ್ಮ ಜನರು, ನಮ್ ಮಾವದಿರೇ ಆಗ್ಬೇಕ್ರಿ, ಸೋದರ ಮಾವದಿರು ಈ ಹಟ್ಟಿನಲ್ಲಿ ಇದ್ದಿತ್ತು ಜಾಸ್ತಿ. ನಮ್ ದೊಡ್ಡಪ್ಪತಿರು ಎಲ್ಲಾರನು ಸೇರಿಸ್ಕೊಂಡು ಅವ್ರ ಕೈನಾಗೆ ಸ್ವಂತ ಇಟ್ಟಿಗೆ ಕುಯ್ದು ಈ ಮನೆಗಳು ಕಟ್ಸಿದ್ರು. ಇನ್ನ ಕೆಲವು ಮನೆಗಳು ಇದ್ದಾವೆ ರೀ, ಅವು ಇವತ್ತು ನೆನೆಸ್ಕೊಂಡು ಎಲ್ಲಾ ಇದ್ ಮಾಡ್ತಾರೆ. ಆಗಿದ್ದಾವೆ ರೀ ಕೆಲ್ಸ. ನಾಗರತ್ನಮ್ಮರಿ. ನನ್ನ ತಂದೆ ಹೆಸರು ಮುತ್ತರಾಯಪ್ಪ. ಈ ಊರಿಗೆ ನಾವು ದರ್ಗಾ ಜೋಗಳ್ಳಿ ಬಂದು ಸುಮಾರು 40-45 ವರ್ಷ ಆಯ್ತು. 40-45 ವರ್ಷದಲ್ಲಿ ಬಂದಂತ ಕಾಲದಲ್ಲಿ ಇದೇ ಚೇರ್ಮನ್ ಯಲ್ಲಪ್ಪನವರು ನಮಗೆ ಆಶಯ ನೀಡಿ ಅವ್ರ ತೋಟದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸಿದ್ದಂಥ ಕಾಲದಲ್ಲಿ ನಮಗೆ ತುಂಬಾ ಸಹಾಯ ಮಾಡಿ, ಆ ತದನಂತರ ನಮ್ಮ ಎಲ್ಲಾ ಇದಕ್ಕೂ ಅನುಕೂಲ ಮಾಡಿಕೊಟ್ಟು, ಮುಂದೆ ನಮ್ಗೆ ಇರೋದಕ್ಕೆ ಒಂದು ಸೈಟ್ ಕೊಟ್ಟು ಅವರೇ ಮನೆ ಕಟ್ಟಲು ಸಹಾಯ ಮಾಡಿ ಎಲ್ಲಾ ಸೌಕರ್ಯನೂ ನಮಗೆ ಒದಗಿಸ್ಕೊಟ್ಟು ಅವರಿಂದ ಇವತ್ತು ನಾವು ತುಂಬಾ ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಮ ಜೀವನ ಇರೋವರೆಗೂ ಅವರ ಮಾಡಿರತಕ್ಕಂಥ ಸಹಾಯವನ್ನು ನಾವು ಎಂದೆಂದಿಗೂ ಮರೆಯಲ್ಲ. ನಾವು ಬಂದಾಗ ಇಲ್ಲೆಲ್ಲ ಕಳ್ಳಿ, ಹಳ್ಳ, ಗುಟ್ಟ, ಬೆಟ್ಟಗಳು ಇದ್ದಂತ ಕೂಡಿದಂತ ಕಾಲದಲ್ಲಿ ಇದೇ ಚೇರ್ಮನ್ ಯಲ್ಲಪ್ಪನವರು ಎಲ್ಲಾ ರೋಡ್ಗಳನ್ನ ಮಾಡಿಸಿರು, ಎಲ್ಲಾ ಸಾರ್ವಜನಿಕರ ಅನುಕೂಲ ಮಾಡಿಸಿದ್ರು, ಎಲ್ಲಾ ವಿಧವಾದ ಅನುಕೂಲನ ಮಾಡಿ ಸಹಾಯ ಮಾಡಿ ಒಳ್ಳೆ ಅನುಕೂಲ ಮಾಡಿಕೊಟ್ಟವ್ರೆ. ನನ್ನ ಹೆಸರು ವೆಂಕಟರಮಣಪ್ಪ ಅಂತ.